ಕುಮಾರಸ್ವಾಮಿಗೆ ವ್ಯಂಗ್ಯ ಮಾಡಿದ ಡಿಕೆ ಶಿವಕುಮಾರ್. ಟನ್ನುಗಟ್ಟಲೆ ಸಾಕ್ಷಿಗಳಿವೆ ಎಂದಿದ್ದ ಎಚ್.ಡಿ. ಕುಮಾರಸ್ವಾಮಿ. ಎಚ್.ಡಿ. ಕುಮಾರಸ್ವಾಮಿ ಹೇಳಿಕೆಗೆ ಡಿಕೆ ಶಿವಕುಮಾರ್ ವಿಡಂಬನಾತ್ಮಕ ಹೇಳಿಕೆ ಕೊಟ್ಟಿದ್ದಾರೆ. ನಾನು ಎಚ್.ಡಿ. ಕುಮಾರಸ್ವಾಮಿ ಯಶಸ್ಸು ಬಯಸುತ್ತೇನೆ. ಟನ್ನುಗಟ್ಟಲೆ ದಾಖಲೆಗಳನ್ನು ಯಾವಾಗ ಕಳುಹಿಸುತ್ತೀರಾ? ದಾಖಲೆ ಸಾಗಿಸುವಾಗ ಹೇಳಿ, ಲಾರಿ ಕಳಿಸ್ತೀನಿ. ಇಲ್ಲ, ನೀವು ಯಾವಾಗ ಹೇಳ್ತೀರಾ ಆಗ ಲಾರಿ ಕಳುಹಿಸುತ್ತೇನೆ. ಕುಮಾರಸ್ವಾಮಿ ಮಾತಿಗೆ ಡಿಕೆ ಶಿವಕುಮಾರ್ ಕೊಂಕು ಉತ್ತರ. ಇನ್ನು ಏನು ಹೇಳೋದಕ್ಕೆ ಸಾಧ್ಯ? ಉಪಮುಖ್ಯಮಂತ್ರಿ, ಕೇಂದ್ರ ಸಚಿವರು ತಮ್ಮ ಹೆಗಲ ಮೇಲೆ ಬಹುದೊಡ್ಡ ಜವಾಬ್ದಾರಿಯನ್ನ ಹೊತ್ತುಕೊಂಡಿದ್ದಾರೆ. ನೀವು ನನ್ನನ್ನ ಕೆಣಕಬೇಡಿ. ನೀವು ಕೆಣಕಿದ್ರೆ ಟನ್ನುಗಟ್ಟಲೆ ದಾಖಲೆ ಇಳಿಸ್ತೀನಿ. ಏನೋ ಓಬಳಾಪುರ ಮೈನ್ಸ್ ಇಳಿಸೋದ? ಸೆಂಟ್ರಲ್ ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿ ಮಾತನಾಡಬೇಕಾದಾಗ ಇರಬಹುದಾದ ಕನಿಷ್ಠ ಪ್ರಬುದ್ಧತೆ ಮರ್ತು ಮಾತನಾಡ್ದಂಗೆ ಕಾಣ್ತಾ ಇದೆ. ನೀವು ಕೆಣಕಿದ್ರೆ ನಾನು ಕೆಣಕ್ತೀನಿ ಅನ್ನೋದ್ರ ಅರ್ಥ ಏನ್ರಿ? ಏನರ್ಥ? ಒಂದು ಪೊಲೀಸ್ ಸ್ಟೇಷನ್ ಅನ್ಕೊಳ್ಳಿ. ಆ ಪೊಲೀಸ್ ಸ್ಟೇಷನ್ ಒಳಗೆ ಒಂದು ಸೆಲ್ ಇರುತ್ತೆ. ಎಫ್ಐಆರ್ ದಾಖಲಾದಾಗ ಕೋರ್ಟಿಗೆ ಹಾಜರುಪಡಿಸುವುದಕ್ಕೂ ಮುಂಚಿತವಾಗಿ ಪ್ರಾಥಮಿಕ ತನಿಖೆ ಮಾಡೋದಕ್ಕೆ ಸ್ಟೇಷನ್ ಅಲ್ಲಿ ಒಂದು ಸೆಲ್ ಇರುತ್ತೆ. ಆ ಸೆಲ್ ಒಳಗೆ ಒಬ್ಬ ಕೈದಿ ಆರೋಪಿ ಕೂತಿದ್ದಾನೆ ಅನ್ಕೊಳ್ಳಿ. ಎದುರುಗಡೆ ಸಬ್ ಇನ್ಸ್ಪೆಕ್ಟರ್ ಕೂತಿದ್ದಾರೆ. ಕಳ್ಳ ಹೇಳ್ತಾನೆ, ನೀವು ನನ್ನನ್ನು ಕೆಣಕಬೇಡಿ, ನೀವು ಕೆಣಕಿದ್ರೆ ನಿಮ್ಮ ಬಂಡವಾಳ ಬಿಚ್ಚಿಡ್ತೀನಿ ಅಂತ. ಆಗ ಪೊಲೀಸ್ ಹೇಳೋದು, ನೀನು ನನ್ನನ್ನು ಕೆಣಕಬೇಡ, ಕೆಣಕಿದ್ರೆ ನಿನ್ನ ಬಂಡವಾಳನೂ ಉದುರಿಸ್ತೀನಿ ಅಂತ. ಏನಿದು? ಉಪಮುಖ್ಯಮಂತ್ರಿ ಹೇಳಿದ್ದು ತಪ್ಪೇ, ಕೇಂದ್ರ ಸಚಿವ ಎಚ್.ಡಿ. ಕುಮಾರಸ್ವಾಮಿನೂ ಹೇಳಿದ್ದು ತಪ್ಪೇ. ನಿಮಗೆ ಹಾಗಾದ್ರೆ ಕಾಂಗ್ರೆಸ್ಸಿಗರ ಬಂಡವಾಳ ಗೊತ್ತಿದೆ. ನಿಮ್ಮನ್ನು ಅವ್ರು ಯಾವಾಗ ಕೆಣಕ್ತಾರೋ ಆಗ ಮಾತ್ರ ನೀವು ಅವರ ವಿರುದ್ಧದ ದಾಖಲೆ ಇಳಿಸ್ತೀರಿ. ಇದರ ಅರ್ಥ ಏನು ಸ್ವಾಮಿ? ಕುಮಾರಸ್ವಾಮಿ ಅವರೇ, ಇದರ ಅರ್ಥ ಏನು? ನಿಮಗೆ ಹಾಗಾದ್ರೆ ಕಾಂಗ್ರೆಸ್ಸಿಗರ ಬಂಡವಾಳ ಗೊತ್ತಿದೆ, ಅವರು ಮಾಡಿರುವಂಥ ಅಕ್ರಮದ ದಾಖಲೆ ನಿಮ್ಮ ಜೊತೆ ಇದೆ, ಆದರೂ ಕೂಡ ನೀವು ಬಾಯಿ ಬಿಡ್ತಿಲ್ಲ. ಒಂದು ವೇಳೆ ಅವರು ಕೆಣಕದೆ ಹೊರತು ಒಪ್ಕೊಳ್ಳೋಕ್ಕಾಗಲ್ಲ ರೀ. ನೀವು ಮಾತಾಡಿದ್ದೇ ವೇದವಾಕ್ಯ ಆಗಬೇಕು ಅಂತೇನಿಲ್ವಲ್ಲ. ನಾಮಾಠೆ ಶಾಸನಂ. ಏನಿದು? ಕುಮಾರಸ್ವಾಮಿ ಅವರಿಂದ ಈ ತರಹದ ಮಾತನ್ನ ನಿರೀಕ್ಷೆ ಮಾಡಿರಲಿಲ್ಲ. ಟನ್ನುಗಟ್ಟಲೆ ಇಳಿಸಕ್ಕದೇನು ಓಬಳಾಪುರಂನ ಅದಿರಲ್ಲ. ದಾಖಲೆ ಡಿಕೆ ಶಿವಕುಮಾರ್ ಅಕ್ರಮ ಮಾಡಿದ್ರೆ ಇಳಿಸ್ರಿ ದಾಖಲೆ. ಡಿಕೆ ಶಿವಕುಮಾರ್ ಸಾಹೇಬ್ರೆ, ಕುಮಾರಸ್ವಾಮಿ ಅಕ್ರಮ ಮಾಡಿದ್ರೆ ನೀವು ಇಳಿಸಿ. ಪ್ರಜಾಪ್ರಭುತ್ವ ರಾಷ್ಟ್ರ, ಪ್ರತಿಯೊಬ್ಬರಿಗೂ ಕೂಡ ಅಧಿಕಾರ ಇದೆ. ಮತದಾರ ಮಹಾಪ್ರಭುಗಳನ್ನು ನಾಟಕ ನೋಡೋ ಪ್ರೇಕ್ಷಕರು ಅನ್ಕೋಬೇಡಿ. ದೇ ನಾಟ್ ಆಡಿಯನ್ಸ್. ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ, ಆಡಳಿತ ನಡೆಸ್ತಾ ಇದ್ದೀರಿ. ಇಬ್ಬರಿಗೂ ಆಶೀರ್ವಾದ ಮಾಡಿದ್ದಾರೆ ತಾನೆ. ಮಂಡ್ಯದಿಂದ ಆಯ್ಕೆಯಾದಂತಹ ಲೋಕಸಭಾ ಸದಸ್ಯ ಎಚ್.ಡಿ. ಕುಮಾರಸ್ವಾಮಿ ಚುನಾಯಿತ ಪ್ರತಿನಿಧಿ ತಾನೆ. ನೀವೆಲ್ಲ ಸೆಲೆಕ್ಟೆಡ್ ಅಲ್ಲ, ಎಲೆಕ್ಟೆಡ್. ನೆನಪಿಡ್ಕೊಳ್ಳಿ, ನಿಮ್ಮನ್ನ ಎಲೆಕ್ಟ್ ಮಾಡಿ ಗೆಲ್ಲಿಸಲಾಗಿದೆ. ನೀವಿಬ್ಬರು ಜನಪ್ರತಿನಿಧಿ. ಹಾಗಾಗಿ ಮಾತನಾಡುವಾಗ ಜವಾಬ್ದಾರಿಯುತವಾಗಿ ಮಾತನಾಡಬೇಕು. ಈಗ ಬರ್ತಾ ಇರ್ತಕ್ಕಂತಹ ಸುದ್ದಿ ಏನು ಗೊತ್ತಾ? JDS ನಾಯಕ ಎಚ್.ಡಿ. ಕುಮಾರಸ್ವಾಮಿಗೆ ವ್ಯಂಗ್ಯವಾಗಿ ಮಾತನಾಡಿದ್ದಾರೆ ಡಿಕೆ ಶಿವಕುಮಾರ್. ಅದನ್ನು ನೀವೀಗಾಗಲೇ ಗಮನಿಸಿದ್ದೀರಿ.